ಮತ್ತಷ್ಟು ತಾರಕಕ್ಕೇರ್ತಾ ಇದೆ ದಸರಾ ಉದ್ಘಾಟನೆಯ ಜಂಗಿ ಕುಸ್ತಿ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ದಸರಾ ಉದ್ಘಾಟನೆಯ ಫೈಟ್ ಆಗ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ವಾ? ಡಿಸಿಎಂ ಡಿಕೆಶಿ ಅವರ ಹೇಳಿಕೆಗೆ ರಾಜ್ಯ ವಂಶಸ್ಥರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ನೋಡಿ, ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ಈ ಒಂದು ವಿಚಾರ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ದಸರಾ ಉದ್ಘಾಟನೆಯ ಫೈಟ್ ಆಗ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ವಾ? ಡಿಸಿಎಂ ಡಿಕೆಶಿ ಹೇಳಿಕೆಗೆ ರಾಜ ವಂಶಸ್ಥರ ತೀವ್ರ ಆಕ್ಷೇಪ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳಿರುವಂತಹ ಡಿಕೆಶಿ ಅವರ ಹೇಳಿಕೆಗೆ ಟಾಂಗ್ ಕೊಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಯದುವೀರ್ ಒಡೆಯರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಧರ್ಮ ದುರ್ಬಳಕೆ ಮಾಡಿಕೊಳ್ಬಾರ್ದು ಅಂತ ಹೇಳಿ ಒಡೆಯರ್ ಮಾತನಾಡಿದ್ದಾರೆ. ಮತ್ತೊಂದು ಹಂತದ ಯುದ್ಧಕ್ಕೆ ನಾಂದಿ ಹಾಡ್ತಾ ಇರುವಂತದ್ದು ನಾಯಕರ ಈ ಒಂದು ಟಾಕ್. ದಿನದಿಂದ ದಿನಕ್ಕೆ ನೋಡಿ, ದಸರಾ ಉದ್ಘಾಟನೆಯ ಜಂಗಿ ಕುಸ್ತಿ ಈಗಾಗಲೇ ಆಗ್ತಾ ಇದೆ. ಯಾರು ಉದ್ಘಾಟನೆಯನ್ನ ಮಾಡಬೇಕು ಅನ್ನುವಂತಹ ಸಲುವಾಗಿ ನೋಡಿ ಈಗಾಗಲೇ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನು ಸಂಸದ ಯದುವೀರ್ ಡಿಸಿಎಂ ಡಿಕೆಶಿ ನಡುವೆ ನಿಲ್ತಾನೆ ಇಲ್ಲ ಜಟಾಪಟಿ. ಯದುವೀರ್ ಒಡೆಯರ್ ಟ್ವೀಟ್ಗೆ ಡಿಕೆ ಶಿವಕುಮಾರ್ ರೀಟ್ವೀಟ್ ಅನ್ನ ಮಾಡಿದ್ದಾರೆ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ಈ ತಾಯಿಯನ್ನ ಆರಾಧಿಸುವವರು, ನಂಬುವವರು, ಗೌರವಿಸುವವರು ಎಲ್ಲಾ ಜಾತಿ ಧರ್ಮಗಳಲ್ಲೂ ಇದ್ದಾರೆ. ನೋಡಿ, ಯದುವೀರ್ ಒಡೆಯರ್ ಅವರ ಟ್ವೀಟ್ಗೆ ಡಿಕೆ ಶಿವಕುಮಾರ್ ಅವರು ರೀಟ್ವೀಟ್ ಮಾಡಿದ್ದಾರೆ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ಈ ತಾಯಿಯನ್ನ ಆರಾಧಿಸುವವರು, ನಂಬುವವರು, ಗೌರವಿಸುವವರು ಎಲ್ಲ ಜಾತಿ ಧರ್ಮಗಳಲ್ಲೂ ಕೂಡ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯ ದರ್ಶನ ಎಲ್ಲರ ಹಕ್ಕು, ಎಲ್ಲ ಭಕ್ತರ ಆಸ್ತಿ, ಯಾರೊಬ್ಬರಿಗೂ ಸೀಮಿತ ಅಲ್ವೇ ಅಲ್ಲ. ತಾಯಿಯನ್ನ ಪೂಜಿಸಿದ್ರೆ ಯಾರು ಬೇಡ ಅಂತ ಹೇಳಿಕ್ ಆಗೋದಿಲ್ಲ. ಇದೇ ನನ್ನ ಮಾತಿನ ಸತ್ವ. ವಿವಾದ ಮಾಡುವುದು ಬಿಜೆಪಿ ತತ್ವ. ನಾಡ ಹಬ್ಬ ದಸರಾ ಎಲ್ಲ ಧರ್ಮದವರಿಗೂ ಕೂಡ ಸೇರಿದ್ದು. ಧರ್ಮದಲ್ಲಿ ರಾಜಕಾರಣ ಬೇಡ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಸಂಸದ ಯದುವೀರ್ ಡಿಸಿಎಂ ಡಿಕೆಶಿ ನಡುವೆ ನಿಲ್ತಾನೆ ಇಲ್ಲ ಜಟಾಪಟಿ. ಯದುವೀರ್ ಒಡೆಯರ್ ಅವರ ಟ್ವೀಟ್ಗೆ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ರೀಟ್ವೀಟ್ ಅನ್ನ ಮಾಡಿರುವಂಥದ್ದು. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ಈ ತಾಯಿಯನ್ನ ಆರಾಧಿಸುವವರು, ನಂಬೋರು, ಜೊತೆಗೆ ಗೌರವ ಕೊಡುವಂಥವರು ಎಲ್ಲ ಜಾತಿ ಧರ್ಮಗಳಲ್ಲೂ ಕೂಡ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯ ದರ್ಶನ ಎಲ್ಲರ ಹಕ್ಕು ಅಂತ ಹೇಳಿ ನೋಡಿ ರೀಟ್ವೀಟ್ ಮಾಡಿರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಯದುವೀರ್ ಒಡೆಯರ್ ಅವರು ಯಾವ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿದ್ರು, ಆನಂತರವಾಗಿ ಅದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ರೀಟ್ವೀಟ್ ಮಾಡುವಂತಹ ಮೂಲಕವಾಗಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಎಸ್, ಸಂಸದ ಯದುವೀರ್ ಅವರು ನೋಡಿ ಟ್ವೀಟ್ ಮಾಡಿದ್ರು. ಎಲ್ಲರೂ ಕೂಡ ಈಗ ಬಿಜೆಪಿ ನಾಯಕರು ಆಕ್ಷೇಪಣೆಯನ್ನ ಎತ್ತುತ್ತಾ ಇದ್ದಾರೆ. ಯಾರು ಉದ್ಘಾಟನೆ ಮಾಡಬೇಕು ಅನ್ನುವಂತಹ ಸಲುವಾಗಿ ಈಗಾಗಲೇ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ನ ಮತ್ತು ಬಿಜೆಪಿಯ ನಾಯಕರ ನಡುವೆ ಈಗಾಗಲೇ ಚರ್ಚೆಗಳಾಗ್ತಾ ಇರುವಂಥದ್ದು. ಜೊತೆಗೆ ಯದುವೀರ್ ಒಡೆಯರ್ ಅವರ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ರೀಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಏನಂತ ಅಂತಂದ್ರೆ, ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ಆ ತಾಯಿಯನ್ನ ಆರಾಧಿಸುವವರು, ನಂಬುವವರು, ಗೌರವಿಸುವವರು ಎಲ್ಲ ಜಾತಿ ಧರ್ಮಗಳಲ್ಲೂ ಕೂಡ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಯ ದರ್ಶನ ಎಲ್ಲರ ಹಕ್ಕು, ಎಲ್ಲ ಭಕ್ತರ ಆಸ್ತಿ, ಯಾರೊಬ್ಬರಿಗೂ ಕೂಡ ಸೀಮಿತ ಅಲ್ವೇ ಅಲ್ಲ. ತಾಯಿಯನ್ನ ಪೂಜಿಸಿದ್ರೆ ಯಾರು ಬೇಡ ಅಂತ ಹೇಳಿಕ್ ಆಗೋದಿಲ್ಲ. ಸೊ ಇದೇ ನನ್ನ ಮಾತಿನ ಸತ್ವ. ವಿವಾದ ಮಾಡೋದು ಬೇಡ, ಇದು ಬಿಜೆಪಿಯ ತತ್ವ. ವಿವಾದ ಏನ್ ಮಾಡ್ತದೆ ಅದು ಬಿಜೆಪಿ, ಅದರ ತತ್ವವೇ ಅದು. ನಾಡ ಹಬ್ಬ ದಸರಾ ಎಲ್ಲ ಧರ್ಮದವರಿಗೂ ಕೂಡ ಸೇರಿದ್ದು. ಧರ್ಮದಲ್ಲಿ ರಾಜಕಾರಣ ಬೇಡ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ರೀಟ್ವೀಟ್ ಮಾಡುವಂತಹ ಮೂಲಕವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಯಾರು ಬರಬಾರ್ದೆಂದು ಹೇಳ್ತಿದ್ದಾರಾ? ಸಂಸದ ಯದುವೀರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈ ರೀತಿ ಹೇಳೋಕ್ಕಾಗಲ್ಲ, ಇದು ಸರ್ಕಾರದ ಆಸ್ತಿ, ಖಾಸಗಿ ಸ್ವತ್ತಲ್ಲ. ಯದುವೀರ್ ಅವರು ಬಿಜೆಪಿ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಚಾಮುಂಡಿ ಬೆಟ್ಟದ ಇತಿಹಾಸವನ್ನ ಮರ್ತಿದ್ದಾರೆ. ನಾನು ಹಿಂದೂ, ಚಾಮುಂಡೇಶ್ವರಿಯ ಬಗ್ಗೆ ಗೌರವ ಇದೆ. ದಸರಾ ಉತ್ಸವಕ್ಕೆ ಎಲ್ಲ ಧರ್ಮದವರು ಕೂಡ ಹೋಗ್ತಾರೆ. ಗೊಮ್ಮಟೇಶ್ವರ ಜೈನ ಧರ್ಮಕ್ಕೆ ಸೇರಿದ್ದು, ಬೇರೆಯವರು ಹೋಗೋದಿಲ್ವಾ? ನೋಡಿ, ಈಗಾಗಲೇ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ ಡಿಕೆಶಿ ಅವರು. ನಾನು ಹಿಂದೂ, ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗ್ತೇನೆ. ದಸರಾ ಉತ್ಸವಕ್ಕೆ ಎಲ್ಲಾ ಧರ್ಮದವರು ಕೂಡ ಹೋಗ್ತಾರೆ. ಗೊಮ್ಮಟೇಶ್ವರ ಜೈನ ಧರ್ಮಕ್ಕೆ ಸೇರಿದ್ದು, ಬೇರೆಯವರು ಹೋಗೋದಿಲ್ವಾ? ಮಾನವ ಧರ್ಮಕ್ಕೆ ಜಯ ಆಗ್ಲಿ. ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಯಾರು ಬರಬಾರ್ದು ಅಂತ ಹೇಳ್ತಿದ್ದಾರಾ? ಸಂಸದ ಯದುವೀರ್ ಆರೋಪಕ್ಕೆ ಡಿಸಿಎಂ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ನೋಡಿ, ಆ ರೀತಿ ಹೇಳೋಕ್ಕಾಗೋದಿಲ್ಲ, ಇದು ಸರ್ಕಾರದ ಆಸ್ತಿ. ಇದು
ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದಾರ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡ್ಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡು ನಮ್ಗೆ ಅಂತ. ಸೊ 2,000 ನಮ್ಗೆ ಆ ದೇವಿ ಆಶೀರ್ವಾದ ಮಾಡಿದ್ರು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದೀವಾ? ಕ್ರಿಶ್ಚಿಯನ್ರು ಕೊಡ್ತಾ ಇದೀವಿ, ಪಾರ್ಸಿ ಕೊಡ್ತಾ ಇದೀವಿ, ಸಿಖ್ ಕೊಡ್ತಾ ಇದೀವಿ, ಮುಸಲ್ಮಾನರು ಕೊಡ್ತಾ ಇದೀವಿ, ಎಲ್ಲರಿಗೂ ಕೊಡ್ತಾ ಇದೀವಿ. ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ, ನಾಡ ಧ್ವಜ, ಕರ್ನಾಟಕ ಧ್ವಜ, ಇವಕ್ಕೆಲ್ಲ ಕೂಡ ಜಾತಿ ಧರ್ಮ ಬಣ್ಣ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ. ಈಗ ನಮ್ಮ ಬ್ಯಾರಿಗಳು ನಮ್ಕಿನ್ನ ಫಸ್ಟ್ ಕ್ಲಾಸ್ ಕನ್ನಡ ಮಾತಾಡ್ತಾರೆ. ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದಾರ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡ್ಕೊಂಡು